A very good morning to all my dear viewers. Welcome to my YouTube channel. This is Professor Arun Giradi here. In the previous class, we are briefly discussed the differences between private company and public company. So we are discussed four important differences between private company and public company. So ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಖಾಸಗಿ ಕಂಪ್ನಿ ಮತ್ತು ಸಾರ್ವಜನಿಕ ಕಂಪ್ನಿಯ 4 ವ್ಯತ್ಯಾಸಗಳ ಬಗ್ಗೆ ನಾವು ನೋಡಿದ್ದೀವಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಉಳಿದ ಡಿಫ್ರೆನ್ಸಸನ್ನು ನಾವು ನೋಡೋಣ. ಸೊ ದ ಫಿಫ್ತ್ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಪಬ್ಲಿಕ್ ಕಂಪ್ನೀಸ್. ಫಸ್ಟ್, ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಂದರೆ ವ್ಯವಹಾರ ಪ್ರಾರಂಭವಾಗುವಿಕೆ ಅಂತ ನಾವಲ್ಲಿ ಕರಿತೀವಿ. ಯಾವಾಗ ನಾವು ವ್ಯವಹಾರ ಸ್ಟಾರ್ಟ್ ಮಾಡಬಹುದು ಪ್ರೈವೇಟ್ ಕಂಪ್ನಿ ಒಳಗೆ? ಸೊ ಪ್ರೈವೇಟ್ ಕಂಪ್ನಿ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. ಇಟ್ ನೀಡ್ ನಾಟ್ ಫಾರ್ ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಏನು ಹೇಳ್ತಾರೆ ಅಂದರೆ ಇಲ್ಲಿ ಅವರು ಖಾಸಗಿ ಕಂಪ್ನಿಯವರು ತ್ವರಿತವಾಗಿ ಇಮಿಡಿಯೇಟಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಯಾವಾಗ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದ್ರಿ? ಅವರು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ, ಅಂದರೆ ನೋಂದಾವಣೆ ಮಾಡಿದ ತಕ್ಷಣ ಖಾಸಗಿ ಕಂಪ್ನಿಯವರು ವ್ಯವಹಾರವನ್ನು ಪ್ರಾರಂಭಿಸಬಹುದು. ಅವ್ರು ಎಲ್ಲಿ ತನಕ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು. ಬಿಸ್ನೆಸ್ ಕಮೆನ್ಸ್ಮೆಂಟ್ ಅಂದರೆ ವ್ಯವಹಾರ ಪ್ರಾರಂಭವಾಗುವವರೆಗೂ ಅವರು ವೇಟ್ ಮಾಡುವ ಅವಶ್ಯಕತೆ ಇಲ್ಲ. ಅಂದರೆ ಏನು ಇದ್ರ ಪಾಯಿಂಟ್ ಮೀನಿಂಗ್ ಏನು ಅಂದರೆ, ಪ್ರೈವೇಟ್ ಕಂಪ್ನಿ ಕ್ಯಾನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಫ್ಟರ್ ರಿಜಿಸ್ಟ್ರೇಷನ್. ಇಟ್ ನೀಡ್ ನಾಟ್ ವೇಟ್ ಫಾರ್ ಕಮೆನ್ಸ್ಮೆಂಟ್. ಖಾಸಗಿ ಕಂಪ್ನಿಯವರು ವ್ಯವಹಾರವನ್ನು ನೋಂದಾವಣೆ ಮಾಡಿದ ದಿನಾಂಕದಂದೇ ಪ್ರಾರಂಭಿಸಬಹುದು ಹೊರತು ವ್ಯವಹಾರ ಪ್ರಾರಂಭವಾಗುವವರೆಗೂ ವೇಟ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಂಗೆ ಇದ್ರ ಪ್ರಕಾರ. ಆಮೇಲೆ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪ್ನಿ, ಇಟ್ ಕೆನಾಟ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. ನೋಡಿರಿ, ಪಬ್ಲಿಕ್ ಕಂಪ್ನಿಯವರು ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬರೋಂಗಿಲ್ಲ. ಇಟ್ ಕ್ಯಾನ್ ವೇಟ್ ಅಪ್ ಟು ಬಿಸ್ನೆಸ್ ಸರ್ಟಿಫಿಕೇಟ್ ಸ್ಟೇಜ್, ಬಿಸ್ನೆಸ್ ಕಮೆನ್ಸ್ಮೆಂಟ್ ಸ್ಟೇಜ್, ಟ್ರೇಡಿಂಗ್ ಸರ್ಟಿಫಿಕೇಟ್ ಸ್ಟೇಜ್ ಅಂತ ಕರಿತೀವಿ ನಾವು. ಅಂದ್ರೆ ಸಾರ್ವಜನಿಕ ಕಂಪ್ನಿಯವರು ವ್ಯಾವಹಾರಿಕ ಪ್ರಮಾಣ ಪತ್ರ ಪಡೆಯುವವರೆಗೂ ವೇಟ್ ಮಾಡಬೇಕಾಗತ್ತಾ. ವ್ಯಾವಹಾರಿಕ ಪ್ರಮಾಣ ಪತ್ರ ಅಂದರೆ ಏನು ರೀ? ಟ್ರೇಡಿಂಗ್ ಸರ್ಟಿಫಿಕೇಟ್ ಮುಂದೆ ಬರ್ತೈತೆ. ಅಲ್ಲಿ ಪ್ರೈವೇಟ್ ಕಂಪ್ನಿಯವರು 2 ಸ್ಟೇಜ್ ಬರ್ತಾವೆ, ಇಲ್ಲಿ 4 ಸ್ಟೇಜ್ ಬರ್ತವೆ. ಟ್ರೇಡಿಂಗ್ ಸರ್ಟಿಫಿಕೇಟ್ ಈಸ್ 4th ಸ್ಟೇಜ್. ಸೊ ಹಂಗಾಗಿ ಅಕಾರ್ಡಿಂಗ್ ಟು ದಿಸ್ ಡಿಫರೆನ್ಸ್, ವಾಟ್ ಈಸ್ ದ ಪಾಯಿಂಟ್? ಇಟ್ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. ಇಟ್ ಕೆನಾಟ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಆಫ್ಟರ್ ರಿಜಿಸ್ಟ್ರೇಷನ್. ಇಷ್ಟು ಬರೆದ್ರು ಸಾಕು. ನೋಂದಾವಣೆ ಆದ ತಕ್ಷಣ ಪ್ರಾರಂಭಿಸಬಹುದು, ನೋಂದಾವಣೆ ಆದ ತಕ್ಷಣ ಪ್ರಾರಂಭಿಸುವ ಅವಶ್ಯಕತೆ ಇಲ್ಲ, ವೇಟ್ ಮಾಡಬೇಕಾಗತ್ತೆ ಅನ್ನಂಗೆ. ನೆಕ್ಸ್ಟ್ ಡಿಫರೆನ್ಸಸ್ ಬಿಟ್ವೀನ್ ಪ್ರೈವೇಟ್ ಕಂಪ್ನಿ ಆ್ಯಂಡ್ ಪಬ್ಲಿಕ್ ಕಂಪ್ನೀಸ್. ಸ್ಟ್ಯಾಚ್ಯುಟರಿ ಮೀಟಿಂಗ್, ಶಾಸನಬದ್ಧ ಸಭೆ ಅಂತ ಕರಿತೀವಿ ನಾವು. ಸ್ಟ್ಯಾಚ್ಯುಟರಿ ಮೀಟಿಂಗ್ ಅಂದ್ರೆ ಏನು ರೀ? ಶಾಸನಬದ್ಧ ಸಭೆ ಅಂತ ನಾವಲ್ಲಿ ಕರಿತೀವಿ. ಅಕಾರ್ಡಿಂಗ್ ಟು ಸ್ಟ್ಯಾಚ್ಯುಟರಿ ಮೀಟಿಂಗ್, ಪ್ರೈವೇಟ್ ಕಂಪ್ನಿ ನೀಡ್ ನಾಟ್ ರಿಕ್ವೈರ್ಡ್ ಟು ಹೋಲ್ಡ್ ಸ್ಟ್ಯಾಚ್ಯುಟರಿ ಮೀಟಿಂಗ್. ಅಂದ್ರೆ ಖಾಸಗಿ ಕಂಪ್ನಿಯವರು ಶಾಸನಬದ್ಧ ಸಭೆಯನ್ನು ನಡೆಸುವ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಖಾಸಗಿ ಕಂಪ್ನಿಯವರಿಗೆ ಯಾವುದೇ ಶಾಸನಬದ್ಧ ಸಭೆಯ ಅವಶ್ಯಕತೆ ಇಲ್ಲ. ವೆರಾಸ್ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪ್ನಿ, ದೇ ಮಸ್ಟ್ ಆ್ಯಂಡ್ ಶುಡ್ ಹೋಲ್ಡ್ ದ ಸ್ಟ್ಯಾಚ್ಯುಟರಿ ಮೀಟಿಂಗ್ ಅಂತ ನಾವಲ್ಲಿ ಕರಿತೀವಿ. ಆದರೆ ಸಾರ್ವಜನಿಕ ಕಂಪ್ನಿಯವರು ಶಾಸನಬದ್ಧ ಸಭೆಯನ್ನು ನಡೆಸುವ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ ಸಿಂಪಲ್ ವರ್ಡ್, ಮೀಟಿಂಗ್ ಈಸ್ ನಾಟ್ ನೆಸೆಸರಿ, ಮೀಟಿಂಗ್ ಈಸ್ ನೆಸೆಸರಿ. ಯಾವ ಮೀಟಿಂಗ್ ರೀ ಅದು? ಸ್ಟ್ಯಾಚ್ಯುಟರಿ ಮೀಟಿಂಗ್. ಬರೆಯುವಾಗ ಏನಂತ ಬರೀಬೇಕ್ರಿ? ಶಾಸನಬದ್ಧ ಸಭೆಯ ಯಾವುದೇ ಅವಶ್ಯಕತೆ ಇಲ್ಲ, ಶಾಸನಬದ್ಧ ಸಭೆಯ ಅವಶ್ಯಕತೆ ಇದೆ. ಇಲ್ಲಿ ಯಾಕೆ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಬೇಕಂದ್ರೆ, ಪ್ರೈವೇಟ್ ಕಂಪ್ನಿಗಳು ಮಿನಿಮಮ್ ಜನ ಇರ್ತಾರೆ, ಅವ್ರು ಫೋನ್ನಾಗೆ ಮೀಟಿಂಗ್ ಮಾಡ್ಬೋದು. ಸೊ ಅವ್ರು ಯಾಕಂದ್ರೆ ಹೊರಗಿನವ್ರು ಯಾರೂ ಬರೋದೇ ಇಲ್ಲ. ಬಟ್ ಪಬ್ಲಿಕ್ ಕಂಪ್ನಿಯವರು ಫೋನ್ನಾಗ ಮೀಟಿಂಗ್ ಮಾಡೋಕ್ಕೆ ಬರೋಲ್ಲ. ಬಿಕಾಸ್ ಪಬ್ಲಿಕ್ ಕಂಪ್ನಿ ಒಳಗೆ ಏನಿರ್ತಾರೆ? ಬಹಳಷ್ಟು ಜನ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ಜನ ಬಂದಿರ್ತಾರೆ. ಹಾಗಾಗಿ ಸಾರ್ವಜನಿಕ ಕಂಪ್ನಿಯವರು ಮೀಟಿಂಗ್ ಮಾಡಬೇಕು ಅಂದರೆ ಎಲ್ಲರನ್ನೂ ಕರೆಸ್ಬೇಕಾಗತ್ತೆ. ಸೊ ಖಾಸಗಿ ಕಂಪ್ನಿ ಒಳಗೆ ಅದರ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಈಸ್ ಟ್ರಾನ್ಸ್ಫರ್ ಆಫ್ ಶೇರ್, ಷೇರುಗಳ ವರ್ಗಾವಣೆ ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರೈವೇಟ್ ಕಂಪ್ನಿ ಈಸ್ ರಿಸ್ಟ್ರಿಕ್ಟ್ ಟು ಟ್ರಾನ್ಸ್ಫರ್ ದ ಶೇರ್. ಮೀನಿಂಗ್ ಒಳಗೆ ಹೇಳಿ ನಾವು, ಪ್ರೈವೇಟ್ ಕಂಪ್ನಿ ಈಸ್ ನಾಟ್ ಅಲೌಡ್ ಟು ಟ್ರಾನ್ಸ್ಫರ್ ದ ಶೇರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಅಂದರೆ ಮೆಂಬರ್ ನಡುವೆ ಷೇರು ವರ್ಗಾವಣೆಗೆ ಅವಕಾಶ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಏನು ಹೇಳ್ತಾರೆ ಅವರು? ಟ್ರಾನ್ಸ್ಫರ್ ಆಫ್ ಶೇರ್ ಈಸ್ ನಾಟ್ ಅಲೌಡ್. ಷೇರು ವರ್ಗಾವಣೆಗೆ ಅವಕಾಶವಿಲ್ಲ. ಯಾರ ನಡುವೆ ರೀ? ಸದಸ್ಯರ ನಡುವೆ. ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಷೇರು ವರ್ಗಾವಣೆಯನ್ನು ಮಾಡಲು ಸಾಧ್ಯವಿಲ್ಲ. ಯಾವ ಕಂಪ್ನಿ ಒಳಗೆ ಸಾಧ್ಯವಿಲ್ಲ ರೀ? ಖಾಸಗಿ ಕಂಪ್ನಿಯಲ್ಲಿ ಅಂತ ನಾವಲ್ಲಿ ಹೇಳ್ತೀವಿ. ವೆರಾಸ್ ಇನ್ ಕೇಸ್ ಆಫ್ ಅ ಪಬ್ಲಿಕ್ ಕಂಪ್ನಿ, ಶೇರ್ ಟ್ರಾನ್ಸ್ಫರ್ ಈಸ್ ಅಲೌಡ್.
ಪಬ್ಲಿಕ್ ಕಂಪ್ನಿ ಕೆನಾಟ್ ರಿಸ್ಟ್ರಿಕ್ಟ್, ಅಂದರೆ ಇವರು ಸಾರ್ವಜನಿಕ ಕಂಪ್ನಿಯವರು ನಿರ್ಬಂಧನೆಯನ್ನು ವಿಧಿಸುವಂಗಿಲ್ಲ. ಏನನ್ನು ನಿರ್ಬಂಧನೆ ವಿಧಿಸಂಗಿಲ್ಲ ಅವರು? ಷೇರು ವರ್ಗಾವಣೆಗೆ ನಿರ್ಬಂಧನೆ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಸಾರ್ವಜನಿಕ ಕಂಪ್ನಿಯಲ್ಲಿ ಷೇರು ವರ್ಗಾವಣೆ ಸುಲಭವಾಗಿ ನಡೆಯುತ್ತದೆ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಈಸ್ ದ ಪಾಯಿಂಟ್ ಹಿಯರ್? ಶೇರ್ ಟ್ರಾನ್ಸ್ಫರ್ ಈಸ್ ರಿಸ್ಟ್ರಿಕ್ಟೆಡ್, ಶೇರ್ ಟ್ರಾನ್ಸ್ಫರ್ ಈಸ್ ಅಲೌಡ್ ಅಂತ ನಾವಲ್ಲಿ ಕರಿತೀವಿ. ಷೇರು ವರ್ಗಾವಣೆಗೆ ನಿರ್ಬಂಧನೆ ಇದೆ, ಕಂಪ್ನಿ ಕಾಯ್ದೆ ಅನ್ವಯ ಷೇರು ವರ್ಗಾವಣೆಯನ್ನು ಮಾಡಬಹುದಾಗಿದೆ ಸಾರ್ವಜನಿಕ ಕಂಪ್ನಿಯಲ್ಲಿ. ಸೊ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ ನಾವು. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಲಿಖಿತ ಕಟ್ಟಳೆಗಳು ಅಂತ ಕರಿತೀವಿ. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ ಏನ್ರಿ? ಲಿಖಿತ ಕಟ್ಟಳೆಗಳು. ಪ್ರೈವೇಟ್ ಕಂಪ್ನಿ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಪ್ರೈವೇಟ್ ಕಂಪ್ನಿ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅಂದ್ರೆ ಖಾಸಗಿ ಕಂಪ್ನಿಯವರು ತಮ್ಮದೇ ಆದಂಥ ಸ್ವಂತ ನಿಯಮವನ್ನು ರಚಿಸಬೇಕಾಗುತ್ತದೆ. ಆರ್ಟಿಕಲ್ಸ್ ಅಂದರೆ ಏನ್ರಿ? ನಿಯಮಗಳು. ಖಾಸಗಿ ಕಂಪ್ನಿಯವರು ತಮ್ಮದೇ ಆದಂಥ ಹೊಸ ನಿಯಮಗಳನ್ನು ರಚಿಸಬೇಕಾಗುತ್ತದೆ. ದೇ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಆರ್ಟಿಕಲ್ಸ್ ಅಂದ್ರೆ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕ್ರಿ ಇಲ್ಲಿ? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ನಿಯಮಗಳು, ನೀತಿಗಳು, ಆಚರಣೆಗಳು ಅಂದಂಗೆ. ಸೊ ಹಂಗಾಗಿ ಖಾಸಗಿ ಕಂಪ್ನಿಯವರು ತಮ್ಮದೇ ಆದಂಥ ನಿಯಮಗಳನ್ನು ಹೊಂದಿರುತ್ತಾರೆ. ಪ್ರೈವೇಟ್ ಕಂಪ್ನಿ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. whereas in case of a public company they need not prepare their own articles of association. Instead they are adopting table F. ಈ ವರ್ಡ್ ಭಾಳ ಮುಖ್ಯ ನೋಡ್ರಿ. Instead they are adopting table F. ಅಂದ್ರೆ ಏನು ಹೇಳ್ತಾರೆ ಅಂದ್ರೆ ಸಾರ್ವಜನಿಕ ಕಂಪ್ನಿಯವರು ನಿಯಮಗಳನ್ನು ರಚಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ ಅವರು ನಿಯಮಗಳನ್ನು ರಚಿಸುವ ಅವಶ್ಯಕತೆ ಇಲ್ಲ. ಮತ್ತು ಹೆಂಗ್ರಿ ಇದು? ನಿಯಮಗಳು ಬೇಕಲ್ಲ. ಖಾಸಗಿ ಕಂಪ್ನಿಯವರು ತಮ್ಮದೇ ನಿಯಮವನ್ನು ಮಾಡ್ಕೊಂಡಿರ್ತಾರೆ, ಬಟ್ ಸಾರ್ವಜನಿಕ ಕಂಪ್ನಿಯವ್ರಿಗೆ ನಿಯಮ ಇರೋಂಗಿಲ್ಲ ಅಂತ ಹೇಳ್ತಾರೆ ಅವರು. ಆದರೆ ನಿಯಮಗಳ ಬದಲಾಗಿ ಅವರು ಆರ್ಟಿಫಿಷಿಯಲ್ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಏನನ್ನು ಅಡಾಪ್ಟ್ ಮಾಡ್ಕೋತಾರೆ? ಟೇಬಲ್ ಎಫ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್. ಇನ್ಸ್ಟೆಡ್ ಆಫ್ ಪ್ರಿಪೇರಿಂಗ್ ದೇರ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಪಬ್ಲಿಕ್ ಕಂಪ್ನೀಸ್ ಅಡಾಪ್ಟಿಂಗ್ ಟೇಬಲ್ ಎಫ್ ಆ್ಯಸ್ ದೇರ್ ಓನ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅಂದರೆ ಏನದು? ಸಾರ್ವಜನಿಕ ಕಂಪ್ನಿಯವರು ಕೋಷ್ಟಕ ಎಫ್ ಅನ್ನು ಅಳವಡಿಸಿಕೊಂಡಿರುತ್ತಾರೆ. ಕೋಷ್ಟಕ ಎಫ್ ಅನ್ನು ಅಳವಡಿಸಿಕೊಂಡಿರುತ್ತಾರೆ. ಇಲ್ಲಿ ಕ್ವಶನ್ ಬಂತು, ಕೋಷ್ಟಕ ಎಫ್ ಅಂದರೆ ಏನು ಅಂತ. ಟೇಬಲ್ ಎಫ್ ಇದು ನೆನ್ಪಿಟ್ಕೋರೆ, ಇದು 2 ಮಾರ್ಕ್ಸಿಗೆ ಬರ್ಬೋದು. ಟೇಬಲ್ ಎ ಅಂತಲೂ ಕರೀತಾರೆ ಇದಕ್ಕೆ. ಟೇಬಲ್ ಎ ಅಂತ ಮೊದಲಿತ್ತು, ಈಗ ಎಫ್ ಅಂತಾಗಿದೆ ರೂಲ್ಸ್ ಪ್ರಕಾರ. ಇನ್ನೂ ಸಲ ಸಮ್ಟೈಮ್ಸ್ ಕ್ವಶನ್ ಒಳಗೆ ಟೇಬಲ್ ಎ ಅಂತಲೇ ಕೇಳ್ತಾರೆ. ಸೊ ಟೇಬಲ್ ಎ ಆರ್ ಎಫ್ ಬಂತಂದ್ರೆ ಆನ್ಸರ್ ಏನು ಬರೀಬೇಕು ಅಂದರೆ 2 ಮಾರ್ಕ್ಸಿಗೆ ಬರುತ್ತೆ ನೋಡ್ರಿ. ದ ಲಿಸ್ಟ್ ಆಫ್ 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಇನ್ನೊಂದು ಸಲ ಆಯ್ತು ನೋಡ್ರಿ, ಲಿಸ್ಟ್ ಆಫ್ 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಈ ವರ್ಡ್ ಬದಲೇಬೇಕಾ? ಲಿಸ್ಟ್ ಆಫ್ 99 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಟೇಬಲ್ ಎಫ್. ಅಂದರೆ ರೆಡಿಮೇಡ್ ನಿಯಮಗಳಿರ್ತಾವೆ, ಆಲ್ರೆಡಿ ಅಡಾಪ್ಟ್ ಮಾಡಿದಂತಹ ನಿಯಮಗಳು, ಆಚರಣೆಗಳಿರ್ತಾವೆ. ಅವನ್ನು ನೀವು ಏನು ಮಾಡ್ಬೇಕ್ರಿ? ನಿಮ್ಮ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಬೇಕು. ಈಗಾಗಲೇ ಚಾಲ್ತಿಯಲ್ಲಿರುವ ನಿಯಮಗಳನ್ನು ನೀವು ಅಳವಡಿಸಿಕೊಂಡರೆ ಅದು ಕೋಷ್ಟಕ ಎಫ್ ಆಗುತ್ತದೆ ಅಂತ. ನೋಡಿರಿ ಏನು ಹೇಳ್ತಾರೆ ಅವ್ರ ಪಾಯಿಂಟ್ ಇಲ್ಲಿ. ಪ್ರೈವೇಟ್ ಕಂಪ್ನಿ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ಆರ್ಟಿಕಲ್ಸ್, ಪಬ್ಲಿಕ್ ಕಂಪ್ನಿ ಮೇ ನಾಟ್ ಪ್ರಿಪೇರ್ ದೇರ್ ಆರ್ಟಿಕಲ್ಸ್, ಸೊ ದೇ ಆರ್ ಅಡಾಪ್ಟಿಂಗ್ ಟೇಬಲ್ ಎಫ್ ಆ್ಯಸ್ ದೇರ್ ಆರ್ಟಿಕಲ್. ಇಷ್ಟೇ ಐತೆ ನೋಡ್ರಿ. ಖಾಸಗಿ ಕಂಪ್ನಿಯವರು ತಮ್ಮ ಸ್ವಂತ ನಿಯಮಗಳನ್ನು ರಚಿಸುತ್ತಾರೆ. ಸಾರ್ವಜನಿಕರು ಸ್ವಂತ ನಿಯಮಗಳ ಬದಲಾಗಿ ಕೋಷ್ಟಕ ಎಫ್ ಅನ್ನು ಅಳವಡಿಸಿಕೊಳ್ಳುತ್ತಾರೆ. ಕೋಷ್ಟಕ ಎಫ್ ಅಲ್ಲಿ 99 ನಿಯಮಗಳಿರುತ್ತವೆ. ಈಗಾಗಲೇ ಚಾಲ್ತಿಯಲ್ಲಿರುವ ಎಲ್ಲ ನಿಯಮಗಳು ಇದರಲ್ಲಿ ಬರುತ್ತವೆ ಅಂತ ನಾವಲ್ಲಿ ಹೇಳ್ತೇವೆ. ಅಂದರೆ ಎಕ್ಸಾಂಪಲ್ ಹೆಂಗೆ ಹೇಳ್ಬೇಕಂದ್ರೆ, ಖಾಸಗಿ ಕಂಪ್ನಿಯವರು ಸ್ವಂತ ಅಡುಗೆ ಮಾಡಿ ಊಟ ಮಾಡ್ತಾರೆ ಅನ್ನಂಗೆ, ಇವರು ಹೋಟೆಲ್ನಿಂದ ತೊಗೊಂಬಂದು ಅಡುಗೆ ಊಟ ಮಾಡ್ತಾರೆ ಅನ್ನಂಗೆ. ಮೀನಿಂಗ್ ಏನು ಅಂದರೆ ಇಲ್ಲಿ ದೇ ಹ್ಯಾವ್ ಟು ಪ್ರಿಪೇರ್ ದೇರ್ ಓನ್ ಆ್ಯಂಡ್ ದೇ ಆರ್ ಟೇಕಿಂಗ್ ರೆಡಿಮೇಡ್. ಸೊ ಟೇಬಲ್ ಎಫ್ ಅಂದರೆ ರೆಡಿಮೇಡ್, ಅದು ರೆಡಿಮೇಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನೋಡಿರಿ, ಪಬ್ಲಿಕ್ ಕಂಪ್ನಿಯವರು ರೆಡಿಮೇಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಅಡಾಪ್ಟ್ ಮಾಡ್ಕೋತಾರೆ. ಪ್ರೈವೇಟ್ ಕಂಪ್ನಿಯವರು ತಮ್ಮ ರೂಲ್ಸನ್ನು ಸ್ವಂತ ರೆಡಿ ಮಾಡ್ಕೋತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ದ ನೆಕ್ಸ್ಟ್ ಡಿಫ್ರೆನ್ಸ್ ಈಸ್ ಇಶ್ಯೂ ಆಫ್ ಶೇರ್ ವಾರಂಟ್ಸ್. ಶೇರ್ ವಾರಂಟನ್ನು ಹೊರಡಿಸುವಿಕೆ ಅಂತ ನಾವಲ್ಲಿ ಕರಿತೀವಿ. ಶೇರ್ ವಾರಂಟ್ ಹೊರಡಿಸುವಿಕೆ ಅಂದಂಗೆ ಕನ್ನಡದಾಗ. ಶೇರ್ ವಾರಂಟ್ ಹೊರಡಿಸುವಿಕೆ. ಅಕಾರ್ಡಿಂಗ್ ಟು ಪ್ರೈವೇಟ್ ಕಂಪ್ನಿ ಕೆನಾಟ್ ಇಶ್ಯೂ ಶೇರ್ ವಾರಂಟ್ಸ್. ಅಂದರೆ ಶೇರ್ ವಾರಂಟ್ಗಳನ್ನು ಪ್ರೈವೇಟ್ ಕಂಪ್ನಿಯವರು ಇಶ್ಯೂ ಮಾಡೋಂಗಿಲ್ಲ ಅಂತ ನಾವಲ್ಲಿ ಕರಿತೀವಿ. ಬಟ್ ಪಬ್ಲಿಕ್ ಕಂಪ್ನಿ ಕ್ಯಾನ್ ಇಶ್ಯೂ ಶೇರ್ ವಾರಂಟ್ಸ್ ಟು ಪಬ್ಲಿಕ್.
ಯಾಕಂದರೆ ಸಾರ್ವಜನಿಕ ಕಂಪ್ನಿಯವರು ಶೇರನ್ನು ತೊಗೋಬೇಕಾಗಿರೋದ್ರಿಂದ ಶೇರ್ ವಾರಂಟ್ಸ್ ಯಾರು ಕೊಡಬೇಕಾಗತ್ತೆ ರೀ? ಪಬ್ಲಿಕ್ ಕಂಪ್ನಿ ಒಳಗೆ. ನೋಡಿರಿ ನೆನಪಿಟ್ಕೋರಿ, ಖಾಸಗಿ ಕಂಪ್ನಿ ಒಳಗೆ ಶೇರ್ ಮಾರಂಗೇ ಇಲ್ಲ ಅವರು. ಯಾವಾಗ ಶೇರ್ ಮಾರಂಗಿಲ್ಲ ಶೇರ್ ವಾರಂಟ್ ಕೊಡೋ ಅವಶ್ಯಕತೆ ಇಲ್ಲ. ನೆನಪಿಟ್ಕೋರಿ, ಖಾಸಗಿ ಕಂಪ್ನಿಯವರು ಷೇರುಗಳನ್ನು ಮಾರಾಟ ಮಾಡುವುದಿಲ್ಲ. ಹಾಗಾಗಿ ಯಾವುದೇ ತೆರನಾದಂಥ ಷೇರು ವಾರಂಟ್ಗಳನ್ನು ಅದು ಒದಗಿಸುವುದಿಲ್ಲ. ಆದರೆ ಸಾರ್ವಜನಿಕ ಕಂಪ್ನಿಯು ಶೇರನ್ನು ಮಾರಾಟ ಮಾಡುವುದರಿಂದ ಶೇರ್ ವಾರಂಟ್ಗಳನ್ನು ಒದಗಿಸುವ ಅವಶ್ಯಕತೆ ಇದೆ ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರೈವೇಟ್ ಕಂಪ್ನಿ ನಾಟ್ ಇಶ್ಯೂ ದ ಶೇರ್ ವಾರಂಟ್ಸ್, ಪಬ್ಲಿಕ್ ಕಂಪ್ನಿ ಇಶ್ಯೂ ದ ಶೇರ್ ವಾರಂಟ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ನೆಕ್ಸ್ಟ್ ಡಿಫರೆನ್ಸ್ ಈಸ್ ಇಂಡೆಕ್ಸ್ ಆಫ್ ಅ ಮೆಂಬರ್, ಸದಸ್ಯರ ಸೂಚ್ಯಾಂಕ ಅಂತ ಕರಿತೀವಿ ಕನ್ನಡದಾಗ. ಇಂಡೆಕ್ಸ್ ಆಫ್ ಅ ಮೆಂಬರ್ ಅಂದ್ರೆ ಏನು ರೀ? ಸದಸ್ಯರ ಸೂಚ್ಯಾಂಕ. ನೀವು ಬರ್ಕೋಬೋದು. ಇಂಡೆಕ್ಸ್ ಆಫ್ ಅ ಮೆಂಬರ್ ಮೀನ್ಸ್ ಸದಸ್ಯರ ಸೂಚ್ಯಾಂಕ ಅಂತ ನಾವಲ್ಲಿ ಕರಿತೀವಿ. ಪ್ರೈವೇಟ್ ಕಂಪ್ನಿ ನೀಡ್ ನಾಟ್ ಹ್ಯಾವ್ ಅ ಸಪ್ರೇಟ್ ಇಂಡೆಕ್ಸ್ ಆಫ್ ಅ ಮೆಂಬರ್, ಪಬ್ಲಿಕ್ ಕಂಪ್ನಿ ಹ್ಯಾವ್ ಅ ಸಪ್ರೇಟ್ ಇಂಡೆಕ್ಸ್ ಆಫ್ ಅ ಮೆಂಬರ್. ನೋಡಿ ಎಷ್ಟು ಈಸಿ ಡಿಫ್ರೆನ್ಸ್ ಇದು. ಖಾಸಗಿ ಕಂಪ್ನಿಯವರು ಸದಸ್ಯರ ಸೂಚ್ಯಾಂಕವನ್ನು ನಿರ್ವಹಿಸುವ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ಕಂಪ್ನಿಯವರು ಸದಸ್ಯರ ಸೂಚ್ಯಾಂಕವನ್ನು ನಿರ್ವಹಿಸುವ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಕ್ವಶನ್, ಯಾಕೆ ಇಲ್ಲಿ ಇಂಡೆಕ್ಸ್ ಬರೋಂಗಿಲ್ಲ ಪ್ರೈವೇಟ್ ಒಳಗೆ ಅಂದ್ರೆ, ಮ್ಯಾಕ್ಸಿಮಮ್ ಇರೋರು ಎಷ್ಟು ಜನ ಅದಾರೆ? ಅಲ್ಲಿ 200 ಜನ ಅದಾರೆ ಪ್ರೈವೇಟ್ ಕಂಪ್ನಿ ಒಳಗೆ. ಮ್ಯಾಕ್ಸಿಮಮ್ ಇರೋರು ಎಷ್ಟು ಜನ ಅದಾರೆ? 200. ಅವ್ರ ಹೆಸರು ಆಲ್ರೆಡಿ ಗೊತ್ತಿರುತ್ತೆ. ಮತ್ತು ಹೊಳೆ ನೀವು ಅವ್ರ ಹೆಸರನ್ನು ಮೇಂಟೈನ್ ಮಾಡುವ ಅವಶ್ಯಕತೆ ಇಲ್ಲ. ಇಂಡೆಕ್ಸ್ ಅಂದ್ರೆ ಇದ್ರಿ ಮೇಂಟೈನ್ ಅವ್ರ ಹೆಸರನ್ನು ಬರೆಯೋದು ಅಂತ. ಸೊ ಪ್ರೈವೇಟ್ ಕಂಪ್ನಿ ಒಳಗೆ ಯಾರು ಅದಾರ ಅಂತ ಗೊತ್ತಿರ್ತೈತೆ ನಮ್ಗೆ, ಹಾಗಾಗಿ ಇಂಡೆಕ್ಸನ್ನು ಮೇಂಟೈನ್ ಮಾಡೋಂಗಿಲ್ಲ. ಬಟ್ ಪಬ್ಲಿಕ್ ಕಂಪ್ನಿ ಒಳಗೆ ಯಾವಾಗಲೂ ಚೇಂಜ್ ಆಗ್ತಿರ್ತಾರೆ ಮೆಂಬರ್ಗಳು, ಲ್ಯಾಕ್ಸ್ ಟುಗೆದರ್ ಇರ್ತಾರೆ. ಹಾಗಾಗಿ ನೀವು ಅವ್ರ ಇನ್ಫಾರ್ಮೇಷನನ್ನು ಇಂಡೆಕ್ಸ್ ಮಾಡೋದು ಅವಶ್ಯಕತೆ ಇದೆ. ಅಂದ್ರೆ ಆ ಮೆಂಬರ್ಗಳ ಇನ್ಫಾರ್ಮೇಷನನ್ನು ಬರೆಯೋದು ಅವಶ್ಯಕತೆ ಇದೆ ಅಂತ ನಾವಲ್ಲಿ ಕರಿತೀವಿ. ಸೊ ಸಾರ್ವಜನಿಕ ಕಂಪ್ನಿಯವರು ಸದಸ್ಯರ ಸೂಚ್ಯಾಂಕವನ್ನು ನಿರ್ವಹಿಸುವ ಅವಶ್ಯಕತೆ ಇದೆ. ಖಾಸಗಿ ಕಂಪ್ನಿಯವರು ಯಾವುದೇ ರೀತಿಯಾದಂಥ ಸದಸ್ಯರ ಸೂಚ್ಯಾಂಕವನ್ನು ನಿರ್ವಹಿಸುವ ಅವಶ್ಯಕತೆ ಇಲ್ಲ ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಕನ್ಸಿಡರೇಷನ್. ನೋಡಿ ಇಲ್ಲಿ ಏನು ಪಾಯಿಂಟ್, ಅಕಾರ್ಡಿಂಗ್ ಟು ದಿಸ್ ಪ್ರೈವೇಟ್ ಕಂಪ್ನಿ ಡಸ್ ನಾಟ್ ಹ್ಯಾವ್ ಎನಿ ಸಪ್ರೇಟ್ ಆಫ್ ಇಂಡೆಕ್ಸ್ ಆಫ್ ಅ ಮೆಂಬರ್. ಯಾವುದೇ ರೀತಿಯಾದಂಥ ಸದಸ್ಯರ ಸೂಚ್ಯಾಂಕ ಪ್ರತ್ಯೇಕವಾಗಿ ಇರೋದಿಲ್ಲ, ಬಟ್ ಇಲ್ಲಿ ಪ್ರತ್ಯೇಕವಾಗಿ ಇರುತ್ತದೆ ಅಂತ. ಯಾಕೆ ಇಲ್ಲಿ ಪ್ರತ್ಯೇಕವಾಗಿ ಇರುತ್ತಂದ್ರೆ, ಸಾರ್ವಜನಿಕ ಕಂಪ್ನಿಯಲ್ಲಿ ಸದಸ್ಯರು ಯಾವಾಗಲೂ ಏನಾಗ್ತಾ ಇರ್ತಾರೆ? ಬದಲಾಗುತ್ತಿರ್ತಾರೆ ಅಂತ ನಾವಲ್ಲಿ ಹೇಳ್ತೇವೆ. ಆಮೇಲೆ ನೆಕ್ಸ್ಟ್ ಒನ್ ಈಸ್ ಡಿಸ್ಪ್ರಪೋರ್ಷನೇಟ್ ಆಫ್ ವೋಟಿಂಗ್ ರೈಟ್ಸ್ ಆಫ್ ಶೇರ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಇಲ್ಲಿ ಮತದಾನದ ಹಕ್ಕು, ಡಿಸ್ಪ್ರಪೋರ್ಷನೇಟ್ ಆಫ್ ವೋಟಿಂಗ್ ರೈಟ್ ಅಂದರೆ ಇದೆ ಮತದಾನದ ಹಕ್ಕು ಇರೋದಿಲ್ಲ. ಇಟ್ ಕೆನಾಟ್ ಇಶ್ಯೂ ಡಿಸ್ಪ್ರಪೋರ್ಷನೇಟ್ ವೋಟಿಂಗ್ ರೈಟ್ ಅಂತ. ಅಂದ್ರೆ ಮತದಾನ ಮಾಡುವಾಗ ಪ್ರಪೋರ್ಷನೇಟ್ ಮಾಡೋದಿಲ್ಲ, ಎಲ್ಲ ಒಂದೇ ಇರ್ತೈತಿ ಅಂತ ಹೇಳ್ತಾರೆ ಅವ್ರು. ಇಲ್ಲಿ ಪಾಯಿಂಟ್ ನೆನಪಿಟ್ಕೋರಿ, ವೈಲ್ ವೋಟಿಂಗ್ ರೈಟ್ಸ್ ಆಲ್ ಶುಡ್ ಬಿ ಸೇಮ್, ಡಿಸ್ಪ್ರಪೋರ್ಷನೇಟ್ ಅಂದ್ರೆ ವೈಯಕ್ತಿಕವಾದ ತಾರತಮ್ಯ ಅಥವಾ ಡಿವೈಡ್ ಇರೋದಿಲ್ಲ. ಇಲ್ಲಿ ಡಿಸ್ಪ್ರಪೋರ್ಷನೇಟ್ ವೋಟಿಂಗ್ ರೈಟ್ ಇರುತ್ತೆ. ಯಾಕೆ ಇಲ್ಲಿ ಡಿಸ್ಪ್ರಪೋರ್ಷನೇಟ್ ವೋಟಿಂಗ್ ರೈಟ್ ಇರುತ್ತೆ ಅಂದ್ರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಚೇಂಜ್ ಇರ್ತೈತಿ. ಸೊ ನೆನಪಿಟ್ಕೋರಿ, ಹೂಡಿಕೆಯ ಹಣ ಬದಲಾಗಿರೋದರಿಂದ ಮತದಾನದ ಹಕ್ಕು ಕೂಡ ಸಾರ್ವಜನಿಕ ಕಂಪ್ನಿಯಲ್ಲಿ ಬದಲಾಗುತ್ತದೆ ಅಂತ ನಾವಲ್ಲಿ ಕರಿತೇವೆ. ಸೊ ಇಷ್ಟೇ ಪಾಯಿಂಟ್ ಇಲ್ಲಿ, ಮತದಾನದ ಹಕ್ಕು ಒಂದೇ ಇರುತ್ತದೆ, ಮತದಾನದ ಹಕ್ಕು ಬೇರೆ ಬೇರೆಯಾಗಿರುತ್ತದೆ ಅಂತ ನಾವಲ್ಲಿ ಬರಿಬೋದು. ಆಮೇಲೆ ನಂಬರ್ ಆಫ್ ಡೈರೆಕ್ಟರ್ಸ್, ವಾಟ್ ಈಸ್ ಅವರ್ ನಂಬರ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕರ ಸಂಖ್ಯೆ ಅಂತ ನಾವಲ್ಲಿ ಕರಿತೀವಿ. ಅಕಾರ್ಡಿಂಗ್ ಟು ಪ್ರೈವೇಟ್ ಕಂಪ್ನಿ ಮಿನಿಮಮ್ 2 ಡೈರೆಕ್ಟರ್ಸ್ ಆರ್ ಅವೈಲೇಬಲ್. ಖಾಸಗಿ ಕಂಪ್ನಿ ಒಳಗೆ ಕನಿಷ್ಠ ಎಷ್ಟು ನಿರ್ದೇಶಕರು ಇರಬೇಕ್ರಿ? 2 ನಿರ್ದೇಶಕರಿರಬೇಕಾಗುತ್ತದೆ. ಬಟ್ ಅಕಾರ್ಡಿಂಗ್ ಟು ಪಬ್ಲಿಕ್ ಕಂಪ್ನಿ ಮಿನಿಮಮ್ 3 ಡೈರೆಕ್ಟರ್ಸ್ ಆರ್ ದೇರ್. ಮೆಂಬರ್ ಬೇರೆ ಡೈರೆಕ್ಟರ್ಸ್ ಬೇರೆ. ಮೆಂಬರ್ 2 7 ಅಂತ ಇರ್ತಿದ್ದು ಮಿನಿಮಮ್ಮ, ಬಟ್ ಡೈರೆಕ್ಟರ್ಸ್ ಎಷ್ಟು ರೀ? 2 3. ನೋಡಿರಿ ನೆನಪಿಟ್ಕೋರಿ, ಮೆಂಬರ್ ಅಂದರೆ ಸದಸ್ಯರು, ಡೈರೆಕ್ಟರ್ ಅಂದರೆ ನಿರ್ದೇಶಕರು. ಸೊ ಖಾಸಗಿ ಕಂಪ್ನಿಯೊಳಗೆ ನಿರ್ದೇಶಕರ ಸಂಖ್ಯೆ ಎಷ್ಟು ರೀ? ಮಿನಿಮಮ್ಮ 2. ಸಾರ್ವಜನಿಕ ಕಂಪ್ನಿಯಲ್ಲಿ ನಿರ್ದೇಶಕರ ಸಂಖ್ಯೆ ಎಷ್ಟು ರೀ? ಮಿನಿಮಮ್ಮ 3. ಸೊ ನೆನಪಿಟ್ಕೋರಿ, minimum directors in case of a private company is 2, minimum directors in case of a public company is 3 ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಟುಡೇಸ್ ಕ್ಲಾಸ್ ಡಿಫ್ರೆನ್ಸ್ ಬಿಟ್ವೀನ್ private company and public company. So still some more differences are there that we'll discuss in next class. Thank you for watching the video.